ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳಿಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಹೊಸದಾಗಿ BPL ಕಾರ್ಡ್ ಯಾರೆಲ್ಲ ಮಾಡಿಸಬೇಕು, ಅರ್ಜಿನ ಸಲ್ಲಿಸಬೇಕು ಅಂತ ಕಾಯ್ತಾ ಇದ್ದೀರೋ ಎಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿನೇ ಅಂತಾನೆ ಕೂಡ ಹೇಳ್ಬೋದು. ಇವತ್ತು ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿ ಮಾಡಿಸೋದಾಗಿರ್ಬೋದು, ಅಥವಾ ರೇಷನ್ ಕಾರ್ಡ್ ಅಲ್ಲಿ ಮಕ್ಕಳ ಹೆಸರನ್ನ ಸೇರ್ಪಡೆ ಮಾಡಿಸೋದಾಗಿರ್ಬೋದು, ಅಥವಾ ಹೊಸದಾಗಿ ರೇಷನ್ ಕಾರ್ಡ್ ಅನ್ನ ಪಡೆಯೋದಾಗಿರ್ಬೋದು, ಇದೆಲ್ಲದಕ್ಕೂ ಯಾವ ರೀತಿಯಾಗಿ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಇವತ್ತು ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲೇ ಸಲ್ಲಿಸಬಹುದು ಅನ್ನುವಂತ ಮಾಹಿತಿ ಆಗಿರಬಹುದು. ಜೊತೆಗೆ ಏನೆಲ್ಲ ದಾಖಲೆಗಳನ್ನ ಬೇಕಾಗುತ್ತೆ ಈ ಒಂದು ರೇಷನ್ ಕಾರ್ಡ್ BPL ರೇಷನ್ ಕಾರ್ಡ್ ಪಡೆಯಲಿಕ್ಕೋಸ್ಕರ ಅನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಯಾವ ದಿನಾಂಕದಿಂದ ಈ ಒಂದು ಅರ್ಜಿ ಪ್ರಾರಂಭವಾಗ್ತಾ ಇದೆ, ಯಾವ ಜಿಲ್ಲೆಯವರಿಗೆ ಈ ಒಂದು ಅರ್ಜಿಯನ್ನ ತಗೋತಾ ಇದ್ದಾರೆ, ಸಂಪೂರ್ಣವಾದಂತಹ ಒಂದು ಮಾಹಿತಿ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ. ವಿಡಿಯೋನ ಸಮಾಧಾನದಿಂದ ಸ್ಕಿಪ್ ಮಾಡಲಾರದೆ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಒಳಗಡೆ ಯಾವ ರೀತಿಯಾಗಿ ನೀವು ಇವತ್ತು ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬಹುದು ಮನೆಯಲ್ಲಿ ಕುಳಿತುಕೊಂಡು ಅನ್ನುವಂತ ವಿಧಾನವನ್ನ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಓಪನ್ ಮಾಡಿದ ನಂತರ ನಿಮ್ಗೆ ಈ ರೀತಿಯಾದಂತಹ ಒಂದು ಪೇಜ್ ಸಮಗ್ರವಾಗಿ ನಿಮ್ಮ ಒಂದು ಸ್ಕ್ರೀನ್ ಅಲ್ಲಿ, ಮೊಬೈಲ್ ಸ್ಕ್ರೀನ್ ಅಲ್ಲಿ ಕೂಡ ಇದೇ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಏನಂತ ಸರ್ಚ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿ ಆಹಾರ ಅಂತ ಟೈಪ್ ಮಾಡ್ಕೋಬೇಕು. ನೀವು ಏನಂತ ಟೈಪ್ ಮಾಡ್ಕೋಬೇಕ್ರಿ, ಆಹಾರ ಅಂತ ಟೈಪ್ ಮಾಡಿದ್ರೆ ಈ ಕಡೆ ಈ ರೀತಿಯಾಗಿ ಒಂದು ಲಿಂಕ್ ಕಾಣಿಸ್ತಾ ಇರತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ನಮ್ಗೆ ಈ ರೀತಿಯಾಗಿ ಪೇಜ್ ಸ್ವಲ್ಪ ರೀಚ್ ಆಗ್ತಾ ಇಲ್ಲ ಅಂತ ಹೇಳುತ್ತೆ. ಅವಾಗ ಮತ್ತೆ ನಾವು ಏನ್ ಮಾಡೋಣ, ಆಹಾರ ಅಂತ ಟೈಪ್ ಮಾಡ್ಕೊಂಡು ಇಲ್ಲಿ ಕರ್ನಾಟಕ ಆಹಾರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಮಾಡಿದ ನಂತರ ಇಲ್ಲಿಂದ ಈ ಸರ್ವಿಸ್ ಮತ್ತೆ ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈ ಕನ್ಸ್ಯೂಮರ್ ಅಫೇರ್ಸ್ ಬರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಮಾಡಿದ ನಂತರ ನಮಗೆ ಸಂಪೂರ್ಣವಾಗಿ ಇವತ್ತು ಆಹಾರ ಇಲಾಖೆಯವರ ಒಂದು ವೆಬ್ಸೈಟ್, ಅಂದ್ರೆ ಹೊಸದಾಗಿ ರೇಷನ್ ಕಾರ್ಡ್ ಸಲ್ಲಿಸಲಿಕ್ಕೆ, ನಮ್ಮ ರೇಷನ್ ಕಾರ್ಡ್ ಸ್ಥಿತಿಗತಿಗಳನ್ನ ತಿಳ್ಕೊಳ್ಳಿಕ್ಕೆ, ಸಪೋಸ್ ಹೊಸದಾಗಿ ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ, ಸಪೋಸ್ ನಮ್ಮ ರೇಷನ್ ಕಾರ್ಡ್ ಏನು ಪ್ರಾರಂಭದಲ್ಲಿದೆಯಾ ಅಥವಾ ಬಂದ್ ಆಗಿದೆಯಾ, ಎಲ್ಲ ತರದ ಒಂದು ಮಾಹಿತಿಯನ್ನು ನಾವು ಚೆಕ್ ಮಾಡ್ಕೋಬಹುದು. ಸಪೋಸ್ ಪ್ರತಿ ತಿಂಗಳು ತಗೊಳ್ಳುವಂತ ಒಂದು ರೇಷನ್ ಕಾರ್ಡ್ ಕೊಡುವಂತ ಶಾಪ್ ಏನಿರುತ್ತೆ, ಅಂದ್ರೆ ಅಂಗಡಿ ಏಜೆಂಟ್ ಗಳೇನಿರ್ತಾರೆ, ಅವ್ರ ಕಡೆಯಿಂದ ನೀವು ಬೇರೆ ಕಡೆ ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ. ಯಾಕಂದ್ರೆ ಕೆಲವೊಬ್ರು ಹೆಂಗಿರ್ತಾರೆ ಅಂದ್ರೆ ಸುಮ್ನೆ ಒಂಥರ ನಿಮ್ ಜೊತೆ ಸರಿಯಾಗಿ ವ್ಯವಹಾರ ಮಾಡ್ತಾ ಇರಲ್ಲ. ಅಂದ್ರೆ ತಗೊಳ್ಳೋದ್ರಲ್ಲಿ ರೇಷನ್ ಕಾರ್ಡ್ ಕೊಡೋದಾಗ ಒಂದು ಏನೋ ಬಿಹೇವಿಯರ್ ಚೆನ್ನಾಗಿರಲ್ಲ. ಆ ಒಂದು ಸಮಯದಲ್ಲಿ ಕೂಡ ನೀವೇನ್ ಮಾಡಬಹುದು, ನಿಮ್ಮ ಒಂದು ರೇಷನ್ ಕಾರ್ಡ್ ಬೇರೆ ಶಾಪಿಗೂ ಕೂಡ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ. ಈ ರೀತಿಯಾಗಿ ನಿಮ್ಗೆ ಆಹಾರ ನಾಗರಿಕ ಸರಬರಾಜು ವ್ಯವಹಾರ ಇಲಾಖೆ ಅಂತ ಒಂದು ಪೇಜ್ ಅನ್ನು ಓಪನ್ ಆದಾಗ ಇಲ್ಲಿ ಒಂದ್ ತಿಳ್ಕೊಂಬಿಡಿ, BPL ಕಾರ್ಡ್ ಅನ್ನ ನೀವು ಪಡಿಬೇಕಾಗಿತ್ತು, ಮಾಡಿಸಬೇಕಾಗಿತ್ತು ಅಂದ್ರೆ ನಿಮ್ಮ ವಾರ್ಷಿಕ ಆದಾಯ 1,20,000 ಒಳಗಡೆ ಇರುವಂತ ಕುಟುಂಬಗಳಿಗೆ ಮಾತ್ರ ಈ ಒಂದು BPL ಕಾರ್ಡ್ ಅನ್ನ ನಾವು ಏನ್ ಮಾಡ್ಕೋಬಹುದು, ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರುತ್ತೆ. ಅಂದ್ರೆ ನಿಮ್ಮ ಇನ್ಕಮ್ ಎಷ್ಟಿರಬೇಕು, 1,20,000 ಒಳಗಿರುವಂತಹ ಕುಟುಂಬಗಳಿಗೆ ಮಾತ್ರ BPL ಕಾರ್ಡ್ ಅನ್ನ ಪಡೆಯುವ ಒಂದು ಅರ್ಹತಾ ಕುಟುಂಬ ಅಂತೇಳಿ ನಾವು ಸಂಪೂರ್ಣವಾಗಿ ಕರಿತೀವಿ. ನಿಮ್ಮ ಇನ್ಕಮ್ ಕಾಸ್ಟ್ 5 ವರ್ಷದ ಒಂದು ವ್ಯಾಲಿಡಿಟಿ ಇರುತ್ತೆ. ಆ ಒಂದು ಇನ್ಕಮ್ ಕಾಸ್ಟ್ 12,000 20,000 ಇತ್ತು ಅಂದ್ರೆ ನೀವು ಸಂಪೂರ್ಣವಾಗಿ ಅಂದ್ರೆ 1,20,000 ಒಳಗಿರುವಂತಹ ಆದಾಯದವರು ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಇವತ್ತು BPL ಕಾರ್ಡ್ ಅನ್ನ ಸಂಪೂರ್ಣವಾಗಿ ಪಡಿಬಹುದು. ಉದಾಗಿದೆ ಆ ಒಂದು BPL ಕಾರ್ಡ್ ಅನ್ನ ಪಡಿಬೇಕಾಗಿತ್ತು ಅಂದ್ರೆ ನಾವು ಏನ್ ಮಾಡ್ಬೇಕು ಸರ್ ಅಂದ್ರೆ, ಇಲ್ಲಿ ಮುಖಪುಟ ಆಗಿರಬಹುದು, ಇಲ್ಲಿ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಅಂಶಗಳು ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಅವಾಗ ನಾವು ಏನ್ ಮಾಡಬಹುದು, ಈ ಸೇವೆಗಳ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಸಂಪೂರ್ಣವಾಗಿ ನಮ್ಗೆ ಏನಾಗುತ್ತೆ, ಈ ರೀತಿಯಾದಂತ ಇಲ್ಲಿ ಈ ಸೇವೆಗಳಂದ್ರೆ 9 ತರದ ಒಂದು ವಿಧಾನಗಳು ನಮ್ಗೆ ಇಲ್ಲಿ ಏನ್ ಕೊಡ್ತಾರೆ, ಸಂಪೂರ್ಣವಾಗಿ ಕೊಡ್ತಾರೆ. ನೀವು ಆನ್ಲೈನ್ ಅಲ್ಲಿ ಹಾಕ್ಬಹುದು, ಅಥವಾ ಮೊಬೈಲ್ ಸೆಂಟರ್ ಅಲ್ಲಿ ಹಾಕ್ಬಹುದು, ಅಥವಾ ಕರ್ನಾಟಕ ಗ್ರಾಮೀಣ ಕೇಂದ್ರದಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪೇಜ್ ನಮಗೆ ಸಂಪೂರ್ಣವಾಗಿ 9 ಸೌಕರ್ಯಗಳು ನಮಗೆ ಅಂದ್ರೆ ಲಿಂಕ್ ಗಳನ್ನ ನಮಗೆ ಕೊಟ್ಟಿರ್ತಾರೆ. ಈ 9 ಮಾಹಿತಿಯನ್ನ ನೀವೇನ್ ಮಾಡಬಹುದು, ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಿರುವ ಹಾಗೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ಕೋಬಹುದು. ಈಗ ಸಪೋಸ್ ನಾನೇನ್ ಮಾಡ್ಬೇಕಾಗಿದೆ, ಇಲ್ಲಿ ವಿಧಾನ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದಾಗ ಇವೆಲ್ಲವನ್ನು ಕೂಡ ಇದರಲ್ಲಿ ಬರುತ್ತೆ. ಹೊಸ ಪಡಿತರ ಚೀಟಿ ಅಂತ ಬರುತ್ತೆ. ಓಕೆ, ಈ ಒಂದು ಹೊಸ ಪಡಿತರ ಚೀಟಿ ಅರ್ಹತಾ ಮಾನದಂಡ ಏನೆಲ್ಲ ಇರುತ್ತೆ ಅಂದ್ರೆ, ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಅರ್ಹತಾ ಮಾನದಂಡ ಏನಿರುತ್ತೆ ಅನ್ನೋದು ಕೂಡ ನೀವು ಇಲ್ಲಿಂದ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ಕೋಬಹುದು. ಇಲ್ಲಿ ನೋಡಬಹುದು, ಯಾಕಂದ್ರೆ ಇವತ್ತು ಈ ಒಂದು ರೇಷನ್ ಕಾರ್ಡ್ ಬಹಳಷ್ಟು ಜಿಲ್ಲೆಗಳಿಗೆ ಇವತ್ತು ಪ್ರಾರಂಭದಲ್ಲಿರುವಂತದ್ದು, ಹೊಸದಾಗಿ ಅಪ್ರೂವಲ್ ಕೊಡ್ತಾ ಇರುವಂತದ್ದಾಗಿದೆ. ಹಾಗಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ರೇಷನ್ ಕಾರ್ಡ್ ಅನ್ನ ಪಡಿಬೇಕಾಗಿತ್ತು ಅಂದ್ರೆ ಈ ಒಂದು ಅರ್ಹತಾ ಮಾನದಂಡವನ್ನ ನೀವು ಸಂಪೂರ್ಣವಾಗಿ ಓದ್ಕೊಂಡಿರ್ಬೇಕಾಗತ್ತೆ. ಅದಾದ ನಂತರ ಇಲ್ಲಿಂದ ನೋಡಬಹುದು ಅರ್ಹತಾ ಮಾನದಂಡ ಆಗಿರ್ಬೋದು, ಅದರ ಜೊತೆಗೆ ಇಲ್ಲಿಂದ ಈ ಸ್ಥಿತಿ ಮೇಲೆ ಅಥವಾ ಈ ಪಡಿತರ ಚೀಟಿ ಮೇಲೆ ಇದನ್ನ ನೋಡೋಣ. ಹೊಸ ಪಡಿತರ ಚೀಟಿ ಅರ್ಜಿ ಸಲ್ಲಿಸುವಂತ ವಿಧಾನ ನೋಡೋಣ ಅಂತ. ಈ ಪಡಿತರ ಚೀಟಿ ಮೇಲೆ ನೀವು ಹೋದಾಗ ಪಡಿತರ ಚೀಟಿ ತೋರಿಸು ಅಂದ್ರೆ, ಸಪೋಸ್ ನಿಮ್ಮ ಒಂದು ರೇಷನ್
ರೇಷನ್ ಕಾರ್ಡ್ ಅನ್ನ ನೀವು ಸಂಪೂರ್ಣವಾಗಿ ನೋಡ್ಕೊಳ್ಳಿಕ್ಕೆ ಎಷ್ಟು ಜನ ಇದ್ದಾರೆ, ಆಕ್ಟಿವ್ ಆಗಿದೆಯಾ ಇಲ್ಲ ಎಲ್ಲವನ್ನು ಕೂಡ ನೀವೇನ್ ಮಾಡಬಹುದು. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡಿನ ನಂಬರ್ ಹಾಕಿ ನೀವೇನ್ ಮಾಡಬಹುದು. ಗೋ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ರೇಷನ್ ಕಾರ್ಡ್ ಗೆ ಸಂಬಂಧಿಸಿರುವಂತಹ ಎಲ್ಲ ಡೀಟೇಲ್ಸ್ ಅನ್ನ ನೀವು ಸಂಪೂರ್ಣವಾಗಿ ನೋಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ಗೊತ್ತಾಗಿದೆ. ಹಂಚಿಕೆ ವಿವರ ಅಂದ್ರೆ ನೀವು ರೇಷನ್ ಕಾರ್ಡ್ ಎಲ್ಲೆಲ್ಲಿ ತಗೊಂಡಿದ್ದೀರಿ ಅದನ್ನು ಕೂಡ ಸಂಪೂರ್ಣವಾಗಿ ನೋಡಬಹುದು. ಅದಾದ ನಂತರ ಪಡಿತರ ಎತ್ತುವಳಿ ಸ್ಥಿತಿ ಅಂತ ಇರುತ್ತೆ. ಅಂದ್ರೆ ನೀವೇನಾದ್ರೂ ಒಂದು ಅಂಗಡಿಯಿಂದ ಬೇರೆ ಕಡೆ ಅಥವಾ ಒಂದು ಊರಿಂದ ಬೇರೆ ಊರಿಗೆ ಹೋಗಿದ್ದೀರಾ ಅಥವಾ ಅಲ್ಲಿ ಏನಾದ್ರೂ ಲಿಸ್ಟ್ ಅಲ್ಲಿ ಇದೆಯಾ ನಿಮ್ಮ ಹೆಸರು ಕೂಡ ನೀವು ಸಂಪೂರ್ಣವಾಗಿ ಇಲ್ಲಿಂದ ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಇದ್ದಿರುತ್ತೆ. ಅದಾದ ನಂತರ ಶೋ ವಿಲೇಜ್ APL RC. ಈಗ ಸಪೋಸ್ ನಿಮ್ಮ ಊರಿನಲ್ಲಿ ಇವತ್ತು APL ಎಷ್ಟು ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ ಹೊಸದಾಗಿ ಅನ್ನುವಂಥದ್ದು ಕೂಡ ನೀವು ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ಕೋಬಹುದು. ರೇಷನ್ ಕಾರ್ಡ್ ನಂಬರ್ ಹಾಕೋದು, ಇಲ್ಲಿಂದ ಗೋ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ಸಂಪೂರ್ಣವಾಗಿ ನಮಗೆ ಡೀಟೇಲ್ಸ್ ಅಲ್ಲಿ ಸಿಗ್ತಾ ಇರುತ್ತೆ. ಓಕೆ, ಮತ್ತೆ ಅದಾದ ನಂತರ ಇಲ್ಲಿ ರದ್ದುಗೊಳಿಸಲಾದ ಪಟ್ಟಿ ಅಂತ ಬರುತ್ತೆ. ಅಂದ್ರೆ ಯಾರೆಲ್ಲ ಇವತ್ತು ರದ್ದು ಮಾಡಿಸ್ಕೊಂಡಿದ್ದಾರೆ, ಯಾರ್ದು ಇವತ್ತು ರೇಷನ್ ಕಾರ್ಡ್ ಬಂದಾಗಿದೆ, ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ನಮಗೆ ಬರ್ತಾ ಇಲ್ಲ ಸರ್, 4-5 ತಿಂಗಳಾಯ್ತು ಅಷ್ಟೇ ಬಂದಿತ್ತು, ಆಮೇಲೆ ನಮಗೆ ರೇಷನ್ ಕಾರ್ಡಿನ ಹಣ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಇನ್ನೂವರೆಗೂ ಬಂದಿಲ್ಲ ಸರ್, ನಾವು ಏನ್ ಮಾಡ್ಬೇಕು ಅಂತ ಬಹಳಷ್ಟು ಕುಟುಂಬಗಳು ಇವತ್ತು ಕನ್ಫ್ಯೂಸ್ ಮತ್ತೆ ಎಲ್ಲ ಕಡೆ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ. ಈ ರದ್ದುಗೊಳಿಸಲಾದ ಅಥವಾ ತಡೆ ಹಿಡಿಯಲಾದ ಪಟ್ಟಿ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿಕೊಂಡು ನಿಮ್ಮ ಒಂದು ರೇಷನ್ ಕಾರ್ಡ್ ಅಥವಾ ನಿಮ್ಮ ಡಿಸ್ಟಿಕ್ ಆಗಿರ್ಬೋದು, ಆಗಿರ್ಬೋದು, ಯಾವ ತಿಂಗಳಿಂದ ಬಂದಿಲ್ಲ, ಏನಾಗಿದೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ನೀವು ಇಲ್ಲಿ ಹಾಕಿ ಗೋ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಕಂಪ್ಲೀಟ್ ಆಗಿರುವಂತಹ ಆ ಒಂದು ಡೀಟೇಲ್ಸ್, ಆ ಒಂದು ಹಳ್ಳಿಯ ಒಂದು ಡೀಟೇಲ್ಸ್ ಅಲ್ಲಿ ನೀವು ಪರಿಶೀಲನೆ ಮಾಡಿಕೊಂಡಾಗ ಸಪೋಸ್ ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಏನಾದ್ರೂ ಕಾಣಿಸಿತ್ತು ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಸಂಪೂರ್ಣವಾಗಿ ಕ್ಯಾನ್ಸಲ್ ಅಥವಾ ಸಸ್ಪೆಂಡ್ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ನಾವು ಯಾವುದೋ ಒಂದು ವಂಚನೆ ಅಥವಾ ಏನೋ ಒಂದು ಮಾಡಿ ರೇಷನ್ ಕಾರ್ಡ್ ಅನ್ನ ಪಡೆದುಕೊಂಡಿರ್ತೀವಿ. ಯಾಕಂದ್ರೆ ನಾವು ಒಂದು ಸದೃಢವಾದ ಕುಟುಂಬದಿಂದ ಬಂದಿರ್ತೀವಿ, ಆದ್ರೂ ಕೂಡ ಅಧಿಕಾರಿಗಳಿಗೆ ಏನೋ ಒಂದು ಮಾಡಿ ನಾವು 1,20,000 ಒಳಗಡೆ ಇರುವಂತಹ ಇನ್ಕಮ್ ಅನ್ನ ತೋರಿಸಿ ನಾವು ಏನ್ ಮಾಡಿರ್ತೀವಿ, ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿರ್ತೀವಿ, ಜೊತೆಗೆ ಒಂದು ಕಾರ್ ಗಾಡಿಯಲ್ಲಿ ಕೂಡ ಜೀವನ ಅಂದ್ರೆ ಹೋಗ್ತಾ ಇರ್ತೀವಿ. ಅಂದ್ರೆ ಚೆನ್ನಾಗಿ ಇದ್ದಿರುತ್ತೆ ಕುಟುಂಬ, ಎಲ್ಲ ಇರುವಂತಹ ಕುಟುಂಬದವರು ಆದ್ರೂ ರೇಷನ್ ಕಾರ್ಡ್ ಪಡ್ಕೊಂಡಿರ್ತಾರೆ. ಅಂತ ಕುಟುಂಬದವರ ಒಂದು ರೇಷನ್ ಕಾರ್ಡ್ ಸಂಪೂರ್ಣವಾಗಿ ಸರ್ಕಾರ ಕ್ಯಾನ್ಸಲ್ ಮಾಡಿಬಿಡುತ್ತೆ. ಇವಾಗ ಟ್ಯಾಕ್ಸ್ ಕಟ್ಟೋದಾಗಿರ್ಬೋದು, ಮತ್ತೆ GST ಕಟ್ಟೋ ಕುಟುಂಬದಾಗಿರ್ಬೋದು, ಅಥವಾ ಆ ಒಂದು ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ನೌಕರಿ ಹೋಗಿರ್ಬೋದು, ಇವತ್ತು ಮಿಲಿಟರಿ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಮತ್ತೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಯಾವುದೋ ಒಂದು ಇಲಾಖೆಯಲ್ಲಿ ಒಂದು ಉದ್ಯೋಗ ಮಾಡ್ತಾ ಇರುವಂತಹ ಕುಟುಂಬದವರು, ಯಾಕೆಂದ್ರೆ ಮೊದಲು ಉದ್ಯೋಗ ಮಾಡ್ತಾ ಇರಲ್ಲ, ಆಮೇಲೆ ಉದ್ಯೋಗಕ್ಕೆ ಜಾಯಿನ್ ಆಗ್ತಾರೆ. ಅಂತ ಸಂದರ್ಭದಲ್ಲಿ ಕೂಡ ಅವರು ಕ್ಯಾನ್ಸಲ್ ಮಾಡುವಂತ ಸಾಧ್ಯತೆಗಳು ಕೂಡ ಇದ್ದಿರುತ್ತೆ. ಓಕೆ, ಅದಾದ ನಂತರ ರದ್ದುಗೊಳಿಸಲಾದಾಯ್ತು. ಹಳ್ಳಿ ಪಟ್ಟಿ ಕೂಡ ನಿಮ್ಮ ಊರಿನ ರೇಷನ್ ಕಾರ್ಡ್ ಲಿಸ್ಟ್ ಕೂಡ ನೀವು ಸಂಪೂರ್ಣವಾಗಿ ಇಲ್ಲಿಂದ ಪಡ್ಕೋಬಹುದು. ಇಲ್ಲೇನಿಲ್ಲ, ಡಿಸ್ಟ್ರಿಕ್ಟ್, ತಾಲೂಕ್, ಪಂಚಾಯತ್, ವಿಲೇಜ್ ಅನ್ನ ಹಾಕಿ ಗೋ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಬಂದ್ಬಿಡುತ್ತೆ. ಅದಾದ ನಂತರ ನ್ಯಾಯಬೆಲೆ ಅಂಗಡಿಯನ್ನ ಬದಲಾವಣೆ ಮಾಡಬಹುದು, ಸಾರ್ವಜನಿಕ ದೂರು ಇದ್ದಿರುತ್ತೆ, ಬಹುಮಾನಗಳ ಯೋಜನೆ ಇದ್ದಿರುತ್ತೆ, ಟೆಂಡರ್ ಆಗಿರ್ಬೋದು, ಪುನರ್ ಪ್ರಶ್ನೆಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಈ ಒಂದು ಯಾವ್ದು ಈ ಒಂದು ವೆಬ್ಸೈಟ್ ಅಲ್ಲಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಿರುವ ಹಾಗೆ ಇವತ್ತು ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡಬೇಕಾಗಿದೆ ಅಂದ್ರೆ ಕೂಡ ನೀವು ಏನ್ ಮಾಡಬಹುದು, ಇದರ ಮೇಲೆ ಕೂಡ ಕ್ಲಿಕ್ ಅನ್ನ ಮಾಡ್ಕೋಬಹುದು. PDF ಇದ್ದಿರತ್ತೆ, ಸರಿಯಾಗಿ ನೋಡ್ಕೋಬಹುದು. ಸರ್ ಪಡಿತರ ಚೀಟಿ ನಾನು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅಂದ್ರೆ ನೀವೇನ್ ಮಾಡಬಹುದು, ಪಡಿತರ ಚೀಟಿ ಆಗಿರ್ಬೋದು, ಪಡಿತರ ಚೀಟಿ ಎತ್ತುವಳಿ ಆಗಿರ್ಬೋದು, ಹೊಸ ಪಡಿತರ ಚೀಟಿ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಮಾಡಿದ ನಂತರ ಈ ಒಂದು ಹೊಸ ಪಡಿತರ ಚೀಟಿಯನ್ನ ಪಡಿಬೇಕಾಗಿತ್ತು ಅಂದ್ರೆ ಸ್ಟೆಪ್ ಗಳನ್ನ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಮೊದಲಿಗೆ ನೀವು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತಹ ವಿಧಾನವನ್ನ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತಾರೆ. ನೀವು ಆನ್ಲೈನ್ ಅಪ್ಲಿಕೇಶನ್ಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂಥದ್ದನ್ನ ನಾವಿಲ್ಲಿ ಸಂಪೂರ್ಣವಾಗಿ ನೋಡಬಹುದು. ಅಂದ್ರೆ ಮೊದಲನೇದಾಗಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಸಪೋಸ್ ನಿಮ್ಮ ತಾಲೂಕು ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಏನಾದರೂ ರೇಷನ್ ಕಾರ್ಡ್ ಓಪನ್ ಆಗಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಇನ್ನೊಂದು ಪೇಜ್ ಓಪನ್ ಆಗಿರುತ್ತೆ. ಅದ್ರ ಒಳಗೆ ಕೂಡ ನೀವು ಏನ್ ಮಾಡಬಹುದು, ಈ ಒಂದು ವಿಧಾನಗಳ ಮೂಲಕ ಅಂದ್ರೆ ನ್ಯೂ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಎಂಟರ್ ಮಾಡಬೇಕು, ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಎಂಟರ್ ಮಾಡಿ ಮತ್ತೆ ಗೋ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಅದಾದ ನಂತರ ಈ ರೀತಿಯಾಗಿ ಏನ್ ಸ್ಟೆಪ್ ಗಳನ್ನ ಕೊಟ್ಟಿರ್ತಾರೆ, ಈ ಒಂದು ಸ್ಟೆಪ್ ಗಳನ್ನ ನೀವು ಫಾಲೋ ಮಾಡೋ ಮುಖಾಂತರ ಏನ್ ಮಾಡಬಹುದು, ಒಂದು ರೇಷನ್ ಕಾರ್ಡ್ಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಅವಕಾಶ ಇದ್ದಿರುತ್ತೆ. ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಬಹಳಷ್ಟು ಜಿಲ್ಲೆಗಳಿಗೆ ತಿದ್ದುಪಡಿ ಮಾಡಲಿಕ್ಕೆ, ಮಕ್ಕಳ ಹೆಸರನ್ನ ಸೇರ್ಪಡೆ ಮಾಡಲಿಕ್ಕೆ ಅಥವಾ ಮುಖ್ಯಸ್ಥರನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೋಸ್ಕರ ಅಥವಾ ಹೊಸದಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆನ್ಲೈನ್ ಅರ್ಜಿ ಸಂಪೂರ್ಣವಾಗಿ ಪ್ರಾರಂಭದಲ್ಲಿದೆ. ಮತ್ತೆ ಇದರ ಜೊತೆಗೆ ನಾವು ಇವತ್ತು ಸರ್ ನಾವು ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ, ಹೊಸ ಪಡಿತರ ಚೀಟಿ ಸಲ್ಲಿಸುವಂತ ವಿಧಾನವನ್ನ ನಮಗೆ ಸಂಪೂರ್ಣವಾಗಿ ಗೊತ್ತಾಗಿದೆ. ಆದ್ರೆ ಅರ್ಜಿಯನ್ನು ಸಲ್ಲಿಸಬೇಕಲ್ಲ ಸರ್, ಹೆಂಗ್ ಮಾಡಬೇಕು ಅಂತ ಒಂದು ಪ್ರಶ್ನೆ ಬಂದಾಗ ಕೆಳಗಡೆ ಸಂಪೂರ್ಣವಾಗಿ ಬರಬೇಕು. ಇಲ್ಲಿ ಹೇಳ್ಕೊಡ್ತಾರೆ, ಏನಂತ ಹೇಳ್ಕೊಡ್ತಾ ಇದಾರೆ ಅಂದ್ರೆ ಇಲ್ಲಿಂದ ಪಡಿತರ ಚೀಟಿ ವಿನಂತಿ ಅಂತ ಬರ್ತಾ ಇದೆ. ಅಂದ್ರೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನ ಇಲ್ಲಿ ಪಡಿತರ ಚೀಟಿ ವಿನಂತಿ ಅಂತ ಬರುತ್ತೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡಾಗ ನಿಮ್ಗೆ ಜಿಲ್ಲೆ ವೈಸ್ ಒಂದು ಟೈಮ್ ಅನ್ನು ಅವರು ರೆಫರ್ ಮಾಡ್ತಾ ಇದ್ದಾರೆ, ಯಾವ ಜಿಲ್ಲೆ ಅವರಿಗೆ ಯಾವ ಸಮಯದಲ್ಲಿ ಈ ಒಂದು ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ ಅನ್ನುವಂತ ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಮೊದಲ ದಿನ ಈ ಒಂದು ಅವಕಾಶವನ್ನ ಕೊಟ್ಟಿರಲಿಲ್ಲ. ಬಟ್ ಇಲ್ಲಿ ಏನ್ ಮಾಡಬಹುದು ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಒಂದು ಏನ ಕೌಂಟರ್ ಏನ್ ಮಾಡ್ಕೋಬಹುದು, ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾವಾಗ ಇದ ಒಂದು ಸ್ಟಾಟಿಕ್ಸ್ ಯಾವಾಗ ಓಪನ್ ಆಗುತ್ತೆ ಅಂತ
ಅಂತ ಹೇಳ್ಕೊಡ್ತಾ ಇದ್ದಾರೆ. 1:30 ಗಂಟೆಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಕಾಣ್ತದೆ ಇವಾಗ 8:03 ಆಗಿರುವಂತಹ ಒಂದು ಸಮಯವನ್ನ ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಬಟ್ ಈಗ ಯಾವಾಗ ಓಪನ್ ಆಗುತ್ತೆ ಅಂತ ಹೇಳ್ಕೊಡ್ತಾ ಇದ್ದಾರೆ ಅವರು. ಯಾವಾಗ ಓಪನ್ ಆಗುತ್ತೆ ಅಂತ ನಾವು ನೋಡ್ತಾ ಇದೀವ್ರಿ. ಇಲ್ಲಿ 1:30 ಈ ಒಂದು ಪೋರ್ಟಲ್ ಏನಾಗುತ್ತೆ ಸಂಪೂರ್ಣವಾಗಿ ಆಕ್ಟಿವಿಟಿಯಲ್ಲಿ ಇರುತ್ತೆ. ಆ ಒಂದು ಸಮಯದಲ್ಲಿ ನೀವು ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ನಿಮ್ಮ ಜಿಲ್ಲೆ ಹೆಸರನ್ನ ಆಯ್ಕೆ ಮಾಡ್ಕೊಂಡು ನೀವು ಏನ್ ಮಾಡಬಹುದು, ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ಇಲ್ಲಿ ಒಟ್ಟಾರೆಯಾಗಿ ಒಂದು ರೇಷನ್ ಕಾರ್ಡ್ ಪಡೆದಿರುವಂತಹ ಸಂಖ್ಯೆ ಆಗಿರಬಹುದು ಎಲ್ಲವನ್ನು ಕೂಡ ನೋಡಲಿಕ್ಕೆ ಸಿಗುತ್ತೆ. ಬಟ್ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ, ಈಗ ಸಪೋಸ್ ನಾವು ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಸರ್ ಅಂದ್ರೆ, ನೀವು ಅಪ್ಲಿಕೇಶನ್ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಅಲ್ಲಿ ನಮ್ಗೆ ಏನ್ ಬರುತ್ತಪ್ಪ ಅಂದ್ರೆ ಒಂದು ಟೈಮಿಂಗ್ ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಪೇಜ್ ಯಾವಾಗ ಪ್ರಾರಂಭ ಆಗುತ್ತೆ ಅಂದ್ರೆ 1:30 ಗಂಟೆಗೆ ಸಂಪೂರ್ಣವಾಗಿ ಪ್ರಾರಂಭ ಆಗುತ್ತೆ. ನಿಮ್ಮ ಒಂದು ಜಿಲ್ಲೆಯನ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡು ನೀವು ಏನ್ ಮಾಡಬಹುದು, ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅಥವಾ ತಿದ್ದುಪಡಿ ಮಾಡಲಿಕ್ಕೆ ಕೂಡ ಅವಕಾಶ ಸಂಪೂರ್ಣವಾಗಿ ಇದ್ದಿರುತ್ತೆ ಅನ್ನೋದು ಕೂಡ ಸಂಪೂರ್ಣವಾಗಿ ತಿದ್ದುಪಡಿ ಮಾಡಲಿಕ್ಕೆ ಒಂದು ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡಬಹುದು. ಇದರಲ್ಲಿ ಎಲ್ಲ ತರದ ಒಂದು ಡೀಟೇಲ್ಸ್ ಕೂಡ ನಮಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ, ನೋಡ್ಕೋಬಹುದು. ಇಲ್ಲಿಂದ ನಾವು ಏನ್ ಮಾಡಬಹುದು ಅಂದ್ರೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನ ನಾವು ಸಂಪೂರ್ಣವಾಗಿ 1:38 ಈ ಒಂದು ಅರ್ಜಿ ಪ್ರಾರಂಭ ಆಗುತ್ತೆ. ಅವಾಗ ನಾವು ನಿಮ್ಮ ಒಂದು ಮೊಬೈಲ್ ಫೋನ್ ಅಥವಾ ನಿಮ್ಮ ಕಂಪ್ಯೂಟರ್ ಅಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇಲ್ಲ ಅಂದ್ರೆ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ನೀವೇನ್ ಮಾಡಬಹುದು, ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಅಲ್ಲಿಂದಲೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನಿಮ್ಮ ಹತ್ತಿರದಲ್ಲಿರುವಂತಹ ಒಂದು ಕರ್ನಾಟಕ ಓನ್ ಆಗಿರಬಹುದು ಅಥವಾ ಬೆಂಗಳೂರು ಓನ್ ಕೇಂದ್ರಗಳಿಗೆ ನೀವು ಹೋಗಿ ಏನ್ ಮಾಡಬಹುದ್ರಿ, ಅಲ್ಲಿ ಹೋಗಿ ಒಂದು ಅಪ್ಲಿಕೇಶನ್ ಯಾವಾಗ ಪ್ರಾರಂಭ ಆಗುತ್ತೆ ಅಂದ್ರೆ ಕೆಲವೊಂದು ಟೈಮ್ ಸಮಯದೊಳಗಡೆ ಪ್ರಾರಂಭ ಆಗ್ತಾ ಇದೆ. ಈಗ ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೆ ಈ ರೀತಿಯಾಗಿ ತಗೋತಾ ಇದೆ. ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರಗಳಿಗೆ, ಕರ್ನಾಟಕ ಕೇಂದ್ರಗಳಿಗೆ ಹೋಗಿದ್ರೆ ನಿಮ್ಗೆ ಇದರ ಒಂದು ಲಿಂಕ್ ಕೂಡ ಸಂಪೂರ್ಣವಾಗಿ ಸಿಗುತ್ತೆ. ಇಲ್ಲ ಅಂದ್ರೆ ಅವರಿಂದನೂ ಕೂಡ ನೀವು ತಗೋಬಹುದು. ಅಣ್ಣ ನಮ್ಗೆ ಸ್ವಲ್ಪ ಲಿಂಕ್ ಕೊಟ್ಬಿಡಿ, ನಾವು ಮನೆಯಲ್ಲೇ ಹಾಕೋತೀವಿ, ಅದನ್ನ ಹೆಲ್ಪ್ ಮಾಡಿ ಅಂದ್ರೂ ಕೂಡ ಅವರು ಕೊಡ್ತಾರೆ, ಹಂಗೇನಿಲ್ಲ. ಯಾಕಂದ್ರೆ ಪಾಳೆ ಹಚ್ಚಿ ಹಾಕೊಳ್ಳೋದ್ರಿಗೆ ಇರಲ್ಲ, ಅಲ್ಲಿನೂ ಕೂಡ ನೀವು ಹಾಕೋಬಹುದು. ದಯವಿಟ್ಟು ಬಹಳಷ್ಟು ಜಿಲ್ಲೆಗಳಿಗೆ ಇವತ್ತು ಅಪ್ರೂವಲ್ ಮತ್ತೆ ಒಂದು ರೇಷನ್ ಕಾರ್ಡ್ ಅರ್ಜಿಯನ್ನು ಕೂಡ ಸ್ವೀಕರಿಸ್ತಾ ಇದ್ದಾರೆ. ನಿಮ್ಮ ಹತ್ತಿರದಲ್ಲಿರುವಂತಹ ರೇಷನ್ ಕಾರ್ಡ್ ಒಂದು ಕೊಡುವಂತ ಒಂದು ಕರ್ನಾಟಕ ಒಂದು ಕೇಂದ್ರಕ್ಕೆ ಹೋಗಿ ನೀವು ಏನ್ ಮಾಡಬಹುದು, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಅಲ್ಲಿಂದ ಲಿಂಕ್ ತಗೊಂಡು ನೀವು ಮೊಬೈಲ್ ಫೋನ್ ಅಥವಾ ನಿಮ್ಮ ಏನ್ ಮಾಡಬಹುದು ಅಂದ್ರೆ ಒಂದು ಕಂಪ್ಯೂಟರ್ ಒಳಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ನನ್ನ ಕಂಪ್ಯೂಟರ್ ಅಲ್ಲಿ ಆ ಒಂದು ಲಿಂಕ್ ಓಪನ್ ಆಗ್ತಾ ಇಲ್ಲ. ಇಲ್ಲಿ ಲಿಂಕ್ ಕೂಡ ನೋಡಿ ತೋರಿಸ್ತಾ ಇದೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಾ? ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರ್ತಾ ಇರುವಂತದ್ದು. ಸಪೋಸ್ ಇದು ಕೆಲವೊಂದು ಸಮಯ ಆದ ನಂತರ ಹೋಗಬಹುದು, ಸರ್ವರ್ ಬಿಸಿ ಇರೋದ್ರಿಂದ ಈ ರೀತಿಯಾಗಿ ಬರ್ತಾ ಇರತ್ತೆ. ಇದು ಓಪನ್ ಆಯ್ತು ಡೈರೆಕ್ಟ್ ಆಗಿ ನಾವು ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಜೊತೆಗೆ ಮೊಬೈಲ್ ಫೋನ್ ಅಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾ ಸರ್ ಅನ್ನುವಂತ ಪ್ರಶ್ನೆ ಬಂದಾಗ ಅಲ್ಲಿ ಮೈ ರೇಷನ್ 2.0 ಅಂತೇಳಿ ಒಂದು ಪ್ಲೇ ಸ್ಟೋರ್ ಅಲ್ಲಿ ನೀವು ಏನ್ ಮಾಡಬಹುದು, ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಏನ್ ಮಾಡಬಹುದ್ರಿ, ಅಲ್ಲಿ ಮೊಬೈಲ್ ಫೋನ್ ಅಲ್ಲಿ ಕೂಡ ನಿಮಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಗೊತ್ತಾಗ್ತಿದೆ ನಾ ಹೇಳೋದು? ಹಾಗಾಗಿ ಇವತ್ತು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಿರೋ ಹಾಗೆ ಯಾರೆಲ್ಲ ರೇಷನ್ ಕಾರ್ಡ್ ಮಾಡಿಸಬೇಕು, ರೇಷನ್ ಕಾರ್ಡ್ ಮಾಡಿಸ್ಲಿಕ್ಕೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಆಗಿರ್ಬೋದು, 2 ಭಾವಚಿತ್ರ ಆಗಿರ್ಬೋದು, ಮತ್ತೆ ಮೊಬೈಲ್ ನಂಬರ್ ಲಿಂಕ್ ಇರುವಂತಹ ಆಧಾರ್ ಕಾರ್ಡ್, ಮತ್ತೆ ನಿಮ್ಮ ಮನೆಯಲ್ಲಿರುವಂತಹ ಕಾಸ್ಟ್ ಇನ್ಕಮ್ ಎಲ್ಲ ಸದಸ್ಯರ ಅಥವಾ ನೀವು ಯಾರನ್ನ ಮುಖ್ಯಸ್ಥರನ್ನಾಗಿ ಮಾಡ್ತಿರೋ ಅವರ ಒಂದು ಕಾಸ್ಟ್ ಇನ್ಕಮ್ ಕೂಡ ನೀವೇನ್ ಮಾಡಬೇಕಾಗುತ್ತೆ, ಸಂಪೂರ್ಣವಾಗಿ ತಗೊಂಡೋಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಕರ್ನಾಟಕ ಕೇಂದ್ರಕ್ಕೆ ಭೇಟಿ ಕೊಟ್ಟು, ಸರ್ ನಾನು ಹೊಸದಾಗಿ ಇವತ್ತು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ಅಂತ ನೀವು ಕೇಳ್ಕೊಂಡು ಅಲ್ಲಿಂದ ಟೈಮ್ ಅನ್ನ ತಗೊಂಡು ನೀವೇನ್ ಮಾಡಬಹುದು, ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇಲ್ಲಿ ನೋಡಬಹುದು ಒಂದು ರೇಷನ್ ಕಾರ್ಡ್ ರಿಪೋರ್ಟ್ ವೈಸ್ ಕೂಡ ನಾವು ಸಂಪೂರ್ಣವಾಗಿ ನಮಗೆ ಇಲ್ಲಿಂದ ಡೀಟೇಲ್ಸ್ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಓಕೆ, ಇಲ್ಲಿಂದ ನೋಡಬಹುದು ಸಂಪೂರ್ಣವಾದಂತಹ ಒಂದು ಮಾಹಿತಿ ಕೂಡ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಸಿಗುತ್ತೆ. ಇಲ್ಲಿ ಬಹಳಷ್ಟು ಒಂದು ಅವಕಾಶ ಕೂಡ ಇಲ್ಲಿ ನಿಮ್ಗೆ ಏನ್ ಬೇಕೋ ಎಲ್ಲವನ್ನು ಕೂಡ ಕೊಡ್ತಿರ್ತಾರೆ. ಇಲ್ಲಿಂದನೂ ಕೂಡ ನೀವು ಸಂಪೂರ್ಣವಾಗಿ ನೋಡಬಹುದು. ಗೊತ್ತಾಗ್ತಿದೆಯಾ? ದಯವಿಟ್ಟು ಇದರಲ್ಲಿ ಕೂಡ ನೀವು ಬಹಳಷ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಪಡಿತಾ ಇರ್ತೀರಿ. ಟೋಟಲ್ ಅಪ್ಲಿಕೇಶನ್ ಆಗಿರ್ಬೋದು, ಬೆಂಗಳೂರಲ್ಲಿ ಆಗಿರ್ಬೋದು, ಯಾವ ಜಿಲ್ಲೆಯಲ್ಲಿ ಇವತ್ತು ಎಷ್ಟು ಒಂದು ಹೌಸ್ ಹೋಲ್ಡರ್ಸ್ ಇದ್ದಾರೆ, ಎಲ್ಲ ತರದ ಒಂದು ಮಾಹಿತಿ ಕೂಡ ನೀವೇನ್ ಮಾಡಬಹುದು, ಇಲ್ಲಿಂದ ಸಂಪೂರ್ಣವಾಗಿ ಈ ರಿಪೋರ್ಟ್ ಅನ್ನ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಪಡಿಲಿಕ್ಕೆ ಅವಕಾಶ ಇದ್ದಿರುತ್ತೆ. ಓಕೆ, ಅಪ್ಲಿಕೇಶನ್ ಡೀಟೇಲ್ಸ್ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ಕೋತೀನಿ. ಏನ್ ಬರುತ್ತೆ ನೋಡೋಣ ಸಂಪೂರ್ಣವಾಗಿ, ಯಾಕಂದ್ರೆ ಸ್ವಲ್ಪ ಲೋಡ್ ಆಗ್ತಾ ಇದೆ ಅಷ್ಟೇ. ಓಕೆ, ಸಂಪೂರ್ಣವಾಗಿ ಲೋಡ್ ಆಗ್ತಾ ಇರುವಂತದ್ದು, ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬೋದು. ಈ ರೀತಿಯಾಗಿ ಕೂಡ ನೀವು ಏನ್ ಮಾಡಬಹುದು, ನಿಮ್ಮ ಒಂದು ಮೊಬೈಲ್ ಅಥವಾ ಕಂಪ್ಯೂಟರ್ ಅಲ್ಲಿ ಕೂಡ ಆ ಒಂದು ಪೇಜ್ ಓಪನ್ ಆದ ನಂತರ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ದಯವಿಟ್ಟು ಯಾರಿಗೆ ಇವತ್ತು ರೇಷನ್ ಕಾರ್ಡ್ ಮಾಡಿಸ್ಕೋಬೇಕಾಗಿದೆ, ಹತ್ತಿರದಲ್ಲಿರುವಂತಹ ಒಂದು ಗ್ರಾಮೋನ್ ಅಥವಾ ಗ್ರಾಮೋನ್ ಅಲ್ಲ ಕರ್ನಾಟಕ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಆನ್ಲೈನ್ ಅರ್ಜಿ ಪ್ರಾರಂಭದಲ್ಲಿದೆ. ನಿಮ್ಮ ರೇಷನ್ ಕಾರ್ಡ್ ಮತ್ತೆ ಕಾಸ್ಟ್ ಇನ್ಕಮ್ ಮತ್ತೆ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಒಂದು ಕಾಸ್ಟ್ ಇನ್ಕಮ್ ಮತ್ತೆ ಅವರ ಒಂದು ಫೋಟೋ, ಆಧಾರ್ ಕಾರ್ಡ್ ತಗೊಂಡೋಗಿ ನೀವು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು. ಬಟ್ ಕಂಪ್ಯೂಟರ್ ಅಲ್ಲಿ ಸಲ್ಲಿಸಲಿಕ್ಕೆ ಆ ಒಂದು ಲಿಂಕ್ ಓಪನ್ ಆದ ನಂತರ ನೀವು ಸಲ್ಲಿಸಬಹುದು. ಬಟ್ ಸಲ್ಲಿಸುವಂತಹ ವಿಧಾನಗಳು, ಸಪೋಸ್ ನಿಮಗೆ ಆ ಒಂದು ಸೆಂಟರ್ದವ್ರು ಏನಾದ್ರು
ಏನಾದ್ರೂ ಲಿಂಕ್ ಅನ್ನ ಕೊಟ್ರೆ ಈ ಒಂದು ವಿಧಾನಗಳನ್ನ ಫಾಲೋ ಮಾಡೋ ಮುಖಾಂತರ ನೀವೇನ್ ಮಾಡಬಹುದು, ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಲಿಕ್ಕೆ ನಿಮಗೂ ಕೂಡ ಬಹಳಷ್ಟು ಸರಳವಾಗಿ ಅನುಕೂಲ ಆಗ್ಬಿಡುತ್ತೆ. ದಯವಿಟ್ಟು ಹೇಳಿರುವಂತ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತಾ ಅದನ್ನು ಯಾರೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ ಪಡಿಬೇಕಂತ ಮಾಡಿದಿರೋ ಆನ್ಲೈನ್ ಅರ್ಜಿ ಬಹಳಷ್ಟು ಜಿಲ್ಲೆಗಳಲ್ಲಿ ಪ್ರಾರಂಭವಾಗಿದೆ. ನಿಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆಯಾ ಇಲ್ಲ ಅನ್ನುವಂತ ಮಾಹಿತಿಯನ್ನ ನೀವೇನ್ ಮಾಡಬಹುದು, ಕರ್ನಾಟಕ ಒಂದು ಕೇಂದ್ರಕ್ಕೆ ಭೇಟಿ ಕೊಟ್ಟು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಇವತ್ತು ರೇಷನ್ ಕಾರ್ಡ್ ಕೂಡ ಸಂಪೂರ್ಣವಾಗಿ ಪಡಿಬಹುದು. ಮೊಬೈಲ್ ಫೋನ್ ನಲ್ಲೇ ಮೈ ರೇಷನ್ ಕಾರ್ಡ್ ಅಂತೇಳಿ ಒಂದು ಅಪ್ಲಿಕೇಶನ್ ಸಿಗುತ್ತೆ. ನೀವು ಪ್ಲೇ ಸ್ಟೋರ್ ಅಲ್ಲಿ ಗೇಮ್ ಆಪ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ತಿರಲ್ಲ, ಅಲ್ಲಿ ಹೋಗಿ ಮೈ ರೇಷನ್ ಕಾರ್ಡ್ 2.0 ಅಂತ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿನೂ ಕೂಡ ನೀವೇನ್ ಮಾಡಬಹುದು, ನಿಮ್ಮ ಒಂದು ಆಧಾರ್ ಕಾರ್ಡ್ ಮುಖಾಂತರ ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಸದಸ್ಯರನ್ನ ಸೇರ್ಪಡೆ ಮಾಡಬೇಕಾಗಿತ್ತು ಅಂದ್ರೆ ಅಲ್ಲಿಂದಾನು ಕೂಡ ನಿಮಗೆ ಒಂದು ಸೇರ್ಪಡೆ ಮಾಡಲಿಕ್ಕೆ ಸ್ವಂತ ನೀವೇ ಕೂಡ ಮಾಡಬಹುದು ಆ ಒಂದು ಮೊಬೈಲ್ ಅಪ್ಲಿಕೇಶನ್ ಮೂಲಕ. ಅದನ್ನು ಕೂಡ ಬಹಳಷ್ಟು ಈಸಿ ಆಗಿರುತ್ತೆ. ಮೈ ರೇಷನ್ 2.0 ಅಂತ ಪ್ಲೇ ಸ್ಟೋರ್ ಅಲ್ಲಿ ಸರ್ಚ್ ಮಾಡಿಕೊಂಡು ಅದರಲ್ಲಿ ಕೂಡ ಸದಸ್ಯರ ಸೇರ್ಪಡೆ ಅಥವಾ ಸದಸ್ಯರ ಡಿಲೀಟ್ ಅಥವಾ ಮೊಬೈಲ್ ನಂಬರ್ ಅಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೂ ಕೂಡ ರೇಷನ್ ಕಾರ್ಡ್ ಅವಕಾಶ ಇದ್ದಿರುತ್ತೆ. ದಯವಿಟ್ಟು ಹೇಳಿರುವಂತ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತಾ ಅದನ್ನ ಇದೇ ರೀತಿಯಾಗಿ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ